ನಿಮಗೆ ಫಾರ್ ಎಕ್ಸಾಂಪಲ್ 2021ಇಂದ ತೋರಿಸ್ತೀನಿ ನಾನು. ಫಸ್ಟ್ ಇದು ನಿಮಗೆ ಇಲ್ಲಿಂದ ತೋರಿಸ್ತೀನಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಯಾವ ಥಿಯೇಟ್ರಲ್ಲಿ ಎಷ್ಟೆಷ್ಟು ನೋಡಿದೆ, ಆಮೇಲೆ ಇದು ಫಿಲಮ್ ಯಾವುದು, ಡೇಟ್ ಯಾವುದು, ಲ್ಯಾಂಗ್ವೇಜ್ ಯಾವುದು, ಯಾವ ಥಿಯೇಟ್ರಲ್ಲಿ ಹೋಗಿದ್ದೆ, ಪ್ರೊಡ್ಯೂಸರ್ ಯಾರು, ಡೈರೆಕ್ಟ್ರ್ ಯಾರು, ಯಾರ್ಯಾರು ಹೋಗಿದ್ದು, ಹೀರೋ ಯಾರು, ಅದರ ರಿಸಲ್ಟ್ ಗ್ರೇಡ್ ಏನು, ಟಿಕೆಟ್ ರೇಟ್ ಏನು, ಅವತ್ತಿನ ಖರ್ಚು, ಈ ಟೈಪು. ಸ್ನೇಹಿತರೆ ನಮಸ್ಕಾರ. ದಾವಣಗೆರೆಯ ರಾಮಣ್ಕೋ ವೃತ್ತದಲ್ಲಿ ಒಂದು ಮೋನಿಕಾ ಗಿಫ್ಟ್ ಶಾಪ್ ಅಂತ ಇದೆ. ಸೊ ಈ ಒಂದು ಶಾಪಿನ ಮಾಲೀಕರಾದ ಅನಿಲ್ ಕುಮಾರ್ ಮುಂಡಾಸ್ ಅಂತ, ಇವರು ಭಾಳ ವಿಶಿಷ್ಟವಾದಂತಹ ವ್ಯಕ್ತಿ. ಸೊ ಏನು ವಿಶೇಷ ಇವರಲ್ಲಿ ಅನ್ನೋದನ್ನು ಇವತ್ತು ನಾವು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಇವರಿಗೆ ಹಲವಾರು ಹವ್ಯಾಸಗಳಿದೆ. ಸೊ ಆ ಹವ್ಯಾಸಗಳಲ್ಲಿ ಪ್ರಮುಖವಾದದ್ದು ನೋಡಿ ಇವರೇ, ಶ್ರೀಯುತ ಅನಿಲ್ ಕುಮಾರ್ ಮುಂಡಾಸ್ ಸರ್. ನಮಸ್ತೆ. ನಮಸ್ತೆ. ಸೊ ಇವರ ಹವ್ಯಾಸಗಳಲ್ಲಿ ಪ್ರಮುಖವಾದದ್ದು ಸಿನಿಮಾ ನೋಡುವುದು. ಆ ಸಿನಿಮಾ ನೋಡಿದ್ದನ್ನು ಟಿಕೆಟ್ ಸಮೇತ ಒಂದು ರೇಟಿಂಗ್ ಕೊಟ್ಟು ಸಂಗ್ರಹಿಸೋದು. ಇವರು ಈಗಾಗಲೇ 3000ಕ್ಕೂ ಹೆಚ್ಚು ಸಿನಿಮಾಗಳನ್ನ ನೋಡಿದ್ದಾರೆ. 1000ಕ್ಕೂ ಹೆಚ್ಚು ಟಿಕೆಟ್ಗಳನ್ನ ಸಂಗ್ರಹಿಸಿ ಒಂದು ಆಲ್ಬಮ್ಮೇ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರು ದಾವಣಗೆರೆಯಲ್ಲಿ ಅನಿಲ್ ಕುಮಾರ್ ಅವರು ಅಂದರೆ ಇಡೀ ಕರ್ನಾಟಕಾದ್ಯಂತ ಇವಾಗ ಭಾಳ ಹೆಸರುವಾಸಿಯಾಗಿದ್ದಾರೆ ಈ ಹವ್ಯಾಸದ ಮೂಲಕ. ಸೊ ಇವರ ಒಂದು ಹವ್ಯಾಸ ಹೇಗೆ ಬಂತು, ಇವರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಾ? ಸರ್ ನಾನು ಚೆನ್ನಾಗಿದ್ದೀನಿ. ಓಕೆ ಸರ್, ನೀವು ಇದುವರೆಗೂ ಸಿನಿಮಾ ಭಾಳಷ್ಟು ನೋಡಿದ್ದೀರಾ? ಹೌದು ಸರ್. ಯಾವ ವರ್ಷದಿಂದ ಸಿನಿಮಾ ನೋಡೋ ಹವ್ಯಾಸ ಶುರುವಾಯ್ತು ಸರ್? ಸರ್ ನನಗೆ 1990ಇಂದನೂ ನೋಡ್ತಾ ಇದ್ದೀನಿ. ಬಟ್ ನಾನು ನೋಡ್ತಾ ಇರೋದು 1990ಇಂದ. ಬಟ್ ಟಿಕೆಟ್ ಕಲೆಕ್ಟ್ ಮಾಡೋದಕ್ಕೆ 2004ಇಂದ ನನಗೆ ಆಸಕ್ತಿ ಬೆಳೀತು. 2004ಇಂದ ಇಲ್ಲಿ ತನಕ ಟಿಕೆಟ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಟಿಕೆಟ್ ಕಲೆಕ್ಟ್ ಆಗಿದೆ ಸರ್? ಒಂದು 1000 ಟಿಕೆಟ್ ಅಂತ ಕಲೆಕ್ಟ್ ಇದೆ ಸರ್. ಓಕೆ. ಸೊ ಎಷ್ಟು ಸಿನಿಮಾಗಳು ನೋಡಿದ್ದೀರಾ ಈಗಾಗಲೇ ನೀವು? ನಾನು ಎಲ್ಲ ಹೇಳಿರೋ ಪ್ರಕಾರ ಆವರೇಜ್ ಒಂದು 3000 ಫಿಲಮ್ ಅಂತೂ ನೋಡಿದ್ದೀನಿ ಸರ್. ಓಕೆ. ಸೊ ನೀವು ಬಿಸ್ನೆಸ್ಸಲ್ಲಿದ್ದೀರಾ, ಸಿನಿಮಾ ನೋಡೋಕ್ಕೆ ಟೈಮ್ ಹೇಗೆ ಮಾಡ್ಕೊತೀರಾ ಸರ್? ಬಿಸ್ನೆಸ್ಸಲ್ಲಿದ್ದರು ಪ್ರತಿ ಸಂಡೇ ನಾನು 2 to 5:30 ನಂದು 3 hours ವೀಕ್ಲಿ ಹಾಲಿಡೇ ಅಂತಂದರೆ ಫಿಲಮ್ಗೋಸ್ಕರ ಹಾಲಿಡೇ ಮಾಡ್ತೀನಿ. ಅದು ಒಂದು ಪ್ರತಿ ಭಾನುವಾರ 2 to 5:30 ಒಂದು ಫಿಲಮ್ 99% ಆದಷ್ಟು ನೋಡ್ತೀನಿ ನಾನು. ಯಾಕಂದ್ರೆ ಕೆಲವು ಸಮಯ ಸಂದರ್ಭ ಕೆಲವು ಏನಾರ ಆಗಲಿಲ್ಲ ಅಂದಾಗ ಮಿಸ್ ಆಗ್ಬೋದು ಹೊತ್ತು. ಬಟ್ ಯಾವ ಕಾರಣಕ್ಕೂ ಮಿಸ್ ಆಗಲಿಲ್ಲದ ಪರಿಸ್ಥಿತಿ ಭಾರಿ ಕಡಿಮೆ ಇದೆ. 100ಕ್ಕೆ 95 ಭಾಗ ಪ್ರತಿ ಸಂಡೇ ಮೂವಿ ನೋಡ್ತೀನಿ. ಸೊ ಸಿನಿಮಾ ನೋಡೋ ಹವ್ಯಾಸ ನಿಮ್ಮಲ್ಲಿ ಯಾರಿಂದ ಬಂದಿತ್ತು? ನಮ್ಮ ಫಾದರಿಂದ ಸರ್. ಆ್ಯಕ್ಚುಲಿ ನಮ್ಮ ಫಾದರು ತುಂಬ ಫಿಲಮ್ ನೋಡ್ತಾ ಇದ್ರು. ನಮಗೂ ಫ್ರೀ ಇದ್ದಾಗ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ಒಳ್ಳೊಳ್ಳೆ ಆ್ಯಕ್ಷನ್ಸ್ ಮೂವಿ, ಸ್ಟೋರಿ ಮೂವಿ, ಡಾಕ್ಟರ್ ರಾಜ್ಕುಮಾರ್ ಸರ್ ಮೂವಿ ಆಗಲಿ, ಅಂಬರೀಷ್ ಸರ್ ಮೂವಿ ಆಗಲಿ, ಕ್ವಾಲಿಟಿ ಏನು ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಆಗಲಿ, ಇದಾಗಲಿ ಅವರು ಫ್ಯಾಮಿಲಿ ಸಮೇತ ಕರ್ಕೊಂಡು ಹೋಗೋರು. ಅವರಿಂದ ನಮಗೂ ಅದು ಅಭ್ಯಾಸ ಹಾಗೆ ಮುಂದುವರಿತಾ ಇದೆ. ನಿಮ್ಮ ನೆನಪಿನಲ್ಲಿ ಇರೋ ಹಾಗೆ ನೀವು ನೋಡಿದ ಮೊದಲನೇ ಸಿನಿಮಾ ಯಾವುದು ಸರ್? ಮೊದಲನೇ ಸಿನಿಮಾ ನನಗೆ ಮರ್ತೋಗಿದೆ. ಬಟ್ ಆದರೂ ನನಗೆ ಸಣ್ಣನಿದ್ದಾಗ ಇವತ್ತು ನೆನಪಿರೋದು ಅಂತ ಅಂದರೆ 2ನೇ ಸಲಿನೋ 3ನೇ ಸಲ ಬಂದಿತ್ತು ಅಂತ ಕೇಳ್ಪಟ್ಟೆ. ಕಸ್ತೂರಿ ನಿವಾಸ, ಡಾಕ್ಟರ್ ರಾಜ್ಕುಮಾರ್ ಸರ್. ಅಂದಿನಿಂದ ಇವತ್ತವರೆಗೂ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್. ಓಕೆ. ಇವತ್ತು ಟಿ ವಿಯಲ್ಲಿ ಬಂದ್ರೂ ಅದು ಸಿರಿ ಕನ್ನಡ ಅಂತ ಚಾನಲ್ನಲ್ಲಿ ಇವತ್ತು ಮಧ್ಯಾಹ್ನ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಹಳೆ ಮೂವೀಸ್ ಹಾಕ್ತಾ ಇರ್ತಾನೆ. ಇವತ್ತು ಶಾಪಲ್ಲಿ ನೋಡ್ತಾ ಇರ್ತೀನಿ. ಇವತ್ತಿಗೂ ನೋಡ್ತಾ ಇರ್ತೀನಿ. ದಾವಣಗೆರೆಯಲ್ಲಿ ಎಲ್ಲ ಥಿಯೇಟ್ರುಗಳಲ್ಲೂ ನೋಡಿದ್ದೀರಾ ಸಿನಿಮಾ? 100% ಅದೇ. ಎಲ್ಲ ಥಿಯೇಟ್ರು, ಯಾವ ಥಿಯೇಟ್ರು ಬಿಟ್ಟಿಲ್ಲ, ಎಲ್ಲ ಥಿಯೇಟ್ರನ್ನು ನೋಡೀನಿ. ಒಂದು ಭಾರಿ ದುಃಖದ ಸಂಗತಿ ಏನಂತಂದರೆ, ನಾನು ನೋಡ್ತಾ ಇದ್ದಾಗ 12 ಥಿಯೇಟ್ರುಗಳಿದ್ದು ಇವತ್ತು 6 ಥಿಯೇಟ್ರಿಗೆ ಬಂದು ನಿಂತಿದೆ. ಕಾರಣಾಂತರಗಳಿಂದ ಥಿಯೇಟ್ರುಗಳು ಕೆಲವು ಮುಚ್ಚಿದ್ದಾವೆ. ಅದನ್ನು ನಾವು ಅವರ ವೈಯಕ್ತಿಕ, ಅದನ್ನು ನಾನು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಬಟ್ ಆ ಥಿಯೇಟ್ರುಗಳಲ್ಲಿ ಎಂಜಾಯ್ ಮಾಡಿದ್ದು ಇವತ್ತು ನೆನಪು ಆಗಿ ಖುಷಿ ಪಡುತ್ತೆ. ಆದರೆ ಎಸ್ಪೆಷಲಿ ಅಣ್ಣ ಥಿಯೇಟ್ರು, ಶಿವಾಲಿ ಥಿಯೇಟ್ರ್ ನೋಡಿದರೆ ಬೇಜಾರಾಗುತ್ತೆ. ಶಿವಾಲಿ ಥಿಯೇಟ್ರಲ್ಲಿ ಸ್ಟಾರ್ಟಿಂಗಿಂದ ಕ್ಲೋಸ್ ಆಗೋ ತನಕ 300 ಫಿಲಮ್ ಅಲ್ಲಿ ನೋಡಿದ್ದೀನಿ. ಆಲ್ಮೋಸ್ಟ್ ಸ್ಯಾಟರ್ಡೇ ಸಂಡೇ ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಹೋಗ್ತಾಯಿದ್ವಿ. 300 ಫಿಲಮ್ ಅಲ್ಲಿ ಶಿವಾಲಿ ಥಿಯೇಟ್ರಲ್ಲಿ ನೋಡಿದ್ದೀನಿ. ಅದು ಇವತ್ತಿಗೆ ಕ್ಲೋಸ್ ಆಗಿದೆ.
ತುಂಬ ಬೇಜಾರು. ಫೇವ್ರೆಟ್ ಥಿಯೇಟರ್ ಸರ್ ಅದು ಶಿವಾಲಿ? ಅಲ್ಲ, ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲೇ ಹೆಚ್ಚು ಕಮ್ಮಿ ನಂಬರ್ ಸೆಕೆಂಡ್ ಅಂತ ಕೇಳ್ಪಟ್ಟಿದ್ದೆ. 1500 ಕೆಪಾಸಿಟಿ ಸೀಟ್ ಇತ್ತು ಅದು ಶಿವಾಲಿ ಥಿಯೇಟ್ರು. ತುಂಬ ದೊಡ್ಡ ಥಿಯೇಟರ್, 70 mm ಸ್ಕ್ರೀನು, ತುಂಬ ವಿಶಾಲವಾಗಿತ್ತು, ಓಕೆ. ಭಾರಿ ಚೆನ್ನಾಗಿತ್ತು. ಬಟ್ ಕಾರಣಾಂತರದಿಂದ ಅದು ಕ್ಲೋಸ್ ಆಗಿದೆ ಥಿಯೇಟ್ರು. ಆಮೇಲೆ ಅರುಣ ಥಿಯೇಟ್ರಲ್ಲಿ ನಾನು ಸಣ್ಣನಿದ್ದಾಗಿಂದನೂ ಅರುಣ ಥಿಯೇಟ್ರು, ವಸಂತ ಥಿಯೇಟ್ರು, ಅಶೋಕ, ಪುಷ್ಪಾಂಜಲಿ, ಗೀತಾಂಜಲಿ ಇವೆಲ್ಲ ಥಿಯೇಟ್ರಲ್ಲಿ ನೋಡಿ ಇದು ಇತ್ತೀಚೆಗೆ ಮೂವಿ ಟೈಮ್ ಅನ್ನೋದು ಬಂದಿದೆ ಅಷ್ಟೇ. ಮೂವಿ ಟೈಮ್ ಇತ್ತೀಚೆಗೆ ಬಂದಿರೋದು. ನೀವು ಎಲ್ಲ ಭಾಷೆ ಸಿನಿಮಾಗಳು ನೋಡ್ತಾ ಇದ್ದೀರಾ? ಎಲ್ಲ ಭಾಷೆಗಳ್ನೂ ನೋಡ್ತೀನಿ ಸರ್. ಕ್ವಾಲಿಟಿ ಮೂವಿ ಭಾಷೆ ಸೀಮಿತ ಅಲ್ಲ ಫಿಲಮ್ ನೋಡಲಿಕ್ಕೆ. ಕ್ವಾಲಿಟಿ ಮೂವಿ ಯಾವುದಿರುತ್ತೋ ಆಲ್ಮೋಸ್ಟ್ ಎಲ್ಲ ನೋಡ್ತೀನಿ. ಓಕೆ ಸರ್, ಸಿನಿಮಾ ಬಿಡುಗಡೆ ಸಂಭ್ರಮ ಎಲ್ಲ ಹೇಗಿತ್ತು ಮೊದಲು, ಈಗ ಹೇಗಿರುತ್ತೆ ಸರ್? ಮೊದಲೇ ನಾನು ನೋಡ್ತಿದ್ದಂಗೆ ಕಟೌಟ್ ಹಾಕ್ತಾಯಿದ್ರು, ಸ್ಟಾರ್ ಅಂತ ಕಟ್ತಾಯಿದ್ರು. ಆಮೇಲೆ ಆಟೋದಲ್ಲಿ ಮೇಲ್ಗಡೆ ಸ್ಟಾರ್ ಕಟ್ಟಿ ಮೆರವಣಿಗೆ ಮಾಡ್ತಾಯಿದ್ದು ನಾವು ಸಣ್ಣರಿದ್ದಾಗ ನೋಡ್ತಾಯಿದ್ವಿ. ಕೆಲವು ಸಲ ಹಳ್ಳಿ ಕಡೆಯಿಂದ ಸಿಟಿಗೆ ಬರಬೇಕು ಅಂದರು ಎತ್ತಿನ ಗಾಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ, ವಿಷ್ಣುವರ್ಧನ್ ಸರ್ ಆಗಲಿ, ಅಂಬರೀಷ್ ಸರ್ ಆಗಲಿ ಅವ್ರದ್ದು ಸ್ಟಾರ್ ಮಾಡಿ ಅದನ್ನು ಮೆರವಣಿಗೆ ಮಾಡ್ತಾಯಿದ್ರು ಆಟೋದ ಮೇಲೆ, ಎತ್ತಿನ ಗಾಡಿ ಮೇಲೆ. ಈಗ ಅವು ಯಾವೂ ಕಾಣೋದಿಲ್ಲ ಸರ್. ಈಗೆಲ್ಲ ಮೊಬೈಲ್ ಬಂದಿರೋದ್ರಿಂದ ಎಲ್ಲ ಡಿಜಿಟಲ್ ಮೀಡಿಯಾ ಎಲ್ಲ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಇದರಲ್ಲಿ ತಲುಪುತ್ತೆ. ಬಟ್ ಆ ಸಂಭ್ರಮನೇ ಬೇರೆ, ಈ ಸಂಭ್ರಮನೇ ಬೇರೆ. ಬಟ್ ಟೈಮಿಗೆ ತಕ್ಕಂಗೆ ಚೇಂಜಸ್ ಆಗ್ತಾ ಹೋಗುತ್ತೆ ಅಷ್ಟೇ, ಅದನ್ನಂತ ಹೇಳ್ಬೋದು. ಸರ್, ನೀವು ಸಿನಿಮಾ ಬಿಡುಗಡೆ ಆಗೋ ಟೈಮ್ಗೆ ಹೊಸ ಬಟ್ಟೆ ತಗೊಂಡಿದ್ದು ಉಂಟಂತೆ? 100% ಸರ್. ನಾನು ಎಲ್ಲರೂ ಹಬ್ಬಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಹಬ್ಬಕ್ಕೆ ಅಂತ ಇದ್ದರೆ ನಾನು ಫಿಲಮ್ಗೆ ಅಂತ ಹೇಳಿ ಅದನ್ನೇ ಬಟ್ಟೆ ತೊಗೊಂಡು ಆವಾಗ ಹಾಕೊಂಡು ಹೋಗ್ಲಿಕ್ಕೆ ಮ್ಯಾಕ್ಸಿಮಮ್ ಇಷ್ಟಪಟ್ಟಿದ್ದೀನಿ, ಹಾಕೊಂಡು ಹೋಗಿದ್ದೀನಿ. ಸೊ ಇದುವರೆಗೂ ನೋಡಿದ್ರಲ್ಲಿ ನಿಮಗೆ ತುಂಬ ಇಷ್ಟವಾದ ಸಿನಿಮಾ ಯಾವುದು ಸರ್? ನಾನು ಮರೀಲಿಲ್ಲದಂಥ ಇವತ್ತವರೆಗೂ ಫಿಲಮ್ ಕನ್ನಡದಲ್ಲಿ ಅಂತಂದರೆ ಕಸ್ತೂರಿ ನಿವಾಸ ಸರ್. ಅದರಿಂದ ತುಂಬ ಕಲಿಯೋದಿದೆ. ಬಿಸ್ನೆಸ್ ಮ್ಯಾನ್ಗಾಗಲಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರೋದು, ಅದರಲ್ಲಿ ಏನಿಲ್ಲ ಅಂತ ಹೇಳ್ತಿಲ್ಲ. ಕಸ್ತೂರಿ ನಿವಾಸ ಆಗಲಿ, ಬಂಗಾರದ ಮನುಷ್ಯ ಆಗಲಿ, ಇವೆರಡು ನೋಡಿಬಿಟ್ರೆ ಅಂತಂದರೆ ಮಾನವನ ಮೌಲ್ಯಗಳನ್ನೇ ಅದರಲ್ಲಿ ತಿಳಿಸಿದ್ದಾರೆ. ಅದಂತೂ ನಾನು ಯಾವತ್ತೂ ಮರೆಯೋಂಥದ್ದಿಲ್ಲ. ಅಣ್ಣವ್ರು ಬಿಟ್ಟು ಬೇರೆ ಸಿನಿಮಾಗಳು ಯಾವುದು? ಎಲ್ಲದು ಆಲ್ಮೋಸ್ಟ್ ಎಲ್ಲರದು ನೋಡಿದ್ದೀನಿ ಸರ್. ನಾನು ಹೇಳ್ತಾ ಇರೋದು ಅವರು ಇವರು ಅಂತಲ್ಲ. ನಾನು ಆಮೇಲೆ ಪ್ರತಿಯೊಬ್ಬರಿಗೂ ದೇ ಆರ್ ದಿ ಪಿಲ್ಲರ್ಸು. ವಿಷ್ಣುವರ್ಧನ್ ಸರ್ ಆಗಲಿ, ಅಂಬರೀಷ್ ಸರ್ ಆಗಲಿ, ಶಂಕರ್ನಾಗ್ ಸರ್ ಆಗಲಿ, ಅವ್ರಿಗೆಲ್ಲ ಸರ್ ಅಂತ ಹೇಳಿ ಸಂಬೋಧನೆ ಮಾಡಬೇಕು ನಾನು ಹೇಳೋ ಪ್ರಕಾರ. ಅವ್ರ ಕನ್ನಡ ಫಿಲಮ್ ಇಂಡಸ್ಟ್ರೀಸಿಗೆ ಅವರು ಪಿಲ್ಲರ್ಸ್. ಇವತ್ತೇನು ಕನ್ನಡ ಇಂಡಸ್ಟ್ರಿ ನಿಂತಿರೋದಕ್ಕೆ ಅವರೆಲ್ಲ ಬೇಸ್ಮೆಂಟ್ ಅಂತ ಹೇಳ್ಬೋದು. ಶಂಕರ್ನಾಗ್ ಸರ್ ಆಗಲಿ, ಅನಂತ್ನಾಗ್ ಸರ್ ಆಗಲಿ, ಆಮೇಲೆ ಸೈಡ್ ಆ್ಯಕ್ಟ್ರೆಸ್ ಅಶ್ವಥ್ ಸರ್ ಆಗಲಿ, ಪೋಷಕ ಪಾತ್ರದಲ್ಲಿ ಶಿವರಾಮ್ ಸರ್ ಆಗಲಿ, ಇವರೆಲ್ಲ ಕರ್ನಾಟಕದಲ್ಲಿ ಇವತ್ತು ವಜ್ರಮುನಿ ಸರ್ ಆಗಲಿ, ಧೀರೇಂದ್ರ ಗೋಪಾಲ್ ಆಗಲಿ, ಆಮೇಲೆ ಶಕ್ತಿ ಪ್ರಸಾದ್, ಇವರೆಲ್ಲ ದೇ ಆರ್ ದಿ ಫೌಂಡರ್ಸ್ ಅಂತ ಹೇಳ್ಬೋದು ನಾನು ಹೇಳ್ತಾ ಇರೋದು. ನೀವು ಈ ಹಿರಿಯ ನಟರಲ್ಲಿ ಯಾರನ್ನಾರು ಭೇಟಿಯಾಗಿದ್ದು ಉಂಟಾ ಸರ್? ಸರ್ ನನಗೆ ಸಣ್ಣನಿದ್ದಾಗ ನಾಗರಹೊಳೆ ಫಿಲಮ್ ಶೂಟಿಂಗಲ್ಲಿ ಶ್ರೀನಾಥ್ ಸರ್ ಅವ್ರನ್ನೇ, ಆರತಿ ಮೇಡಮ್ಮು, ಭಾರತಿ ಮೇಡಮ್ಮು ಅವ್ರನ್ನೆಲ್ಲ ಶೂಟಿಂಗ್ ಟೈಮಲ್ಲಿ ಮೀಟ್ ಮಾಡಿದ್ದೆ ಸರ್. ಬಟ್ ನಾನು ಸಣ್ಣನಿದ್ದೆ, ಅವರು ನನ್ನ ಎತ್ಕೊಂಡಿದ್ರಂತೆ, ನನಗೆ ಗೊತ್ತಿಲ್ಲ. ನಾನು ತುಂಬ ಅಳ್ತಾ ಇದ್ದಂತೆ ನಮ್ಮ ಫಾದರ್ ಹೇಳ್ತಾಯಿದ್ರು ಸರ್. ಓಕೆ. ಸಿನಿಮಾ ಥಿಯೇಟ್ರು ನೆನಪುಗಳು ಯಾವುದು ನಿಮ್ಮಲ್ಲಿ ಭಾಳ ಮಧುರವಾಗಿ ಉಳಿದಿದೆ ಸರ್? ಸರ್ ಎಲ್ಲ ಥಿಯೇಟ್ರು, ಇಂಥ ಥಿಯೇಟ್ರು ಅಂತಲ್ಲ, ಪ್ರತಿಯೊಂದು ಥಿಯೇಟ್ರನ್ನು ನಾನು ಎಂಜಾಯ್ ಮಾಡಿದ್ದೀನಿ ಈ ಪರ್ಟಿಕ್ಯುಲರ್ ಅಂತೆ. ಬಟ್ ದುಃಖ ಅಂತ ಹೇಳಿದರೆ ನಾನು ಥಿಯೇಟ್ರ್ ಈಗ ಯಾವ ಕ್ಲೋಸ್ ಆಗಿದ್ದೀವಲ್ಲ ಆ ಥಿಯೇಟ್ರ್ ನೋಡಿದರೆ ತುಂಬ ಬೇಜಾರಾಗುತ್ತೆ ಅಷ್ಟೇ. ಹೌದು. ಸೊ ಈ ಸಂಗ್ರಹ ಮಾಡಿದ್ದೀರಲ್ಲ ಸರ್ ಈ ಆಲ್ಬಮ್ಮು? ಹೌದು ಸರ್. ಯಾವ ರೀತಿ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತೋರಿಸಿ. ನೋಡಿ ಸರ್, ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ 5 ಡೈರಿಗಳಿದ್ದಾವೆ ನಿಮಗೆ. ಫಾರ್ ಎಕ್ಸಾಂಪಲ್ 2021ಇಂದ ತೋರಿಸ್ತೀನಿ ನಾನು. ಫಸ್ಟ್ ಇದು ನಿಮಗೆ ಇಲ್ಲಿಂದ ತೋರಿಸ್ತೀನಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಯಾವ ಥಿಯೇಟ್ರಲ್ಲಿ ಎಷ್ಟೆಷ್ಟು ನೋಡಿದೆ. ಆಮೇಲೆ ಇದು ಫಿಲಮ್ ಯಾವುದು, ಡೇಟ್ ಯಾವುದು, ಲ್ಯಾಂಗ್ವೇಜ್ ಯಾವುದು, ಯಾವ ಥಿಯೇಟ್ರಲ್ಲಿ ಹೋಗಿದ್ದೆ, ಪ್ರೊಡ್ಯೂಸರ್ ಯಾರು, ಡೈರೆಕ್ಟ್ರ್ ಯಾರು, ಯಾರ್ಯಾರು ಹೋಗಿದ್ದು, ಹೀರೋ ಯಾರು, ಅದರ ರಿಸಲ್ಟ್ ಗ್ರೇಡ್ ಏನು, ಟಿಕೆಟ್ ರೇಟ್ ಏನು, ಅವತ್ತಿನ ಖರ್ಚು, ಈ ಟೈಪು ಡೇಟು ವೈಸಿಂದ ಹಿಡಿದು ಈ ಟೈಪು ಟಿಕೆಟ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಹೋಗಿದ್ದೀನಿ ಸರ್. ಹಿಂಗೆ 5 ಡೈರಿಗಳು ಇದಾವೆ ಸರ್. ಈಗ 5 ಡೈರಿ ಮೇಂಟೈನ್ ಮಾಡಿದ್ದೀನಿ. ಸೊ ಇದು ವಸಂತ ಟಾಕೀಸ್ 150 ರೂಪಾಯಿ. ಹೌದು ಸರ್, 30 ರೂಪಾಯಿ ಟಿಕೆಟಿಂದನೂ ಇದೆ ಸರ್. ಆ್ಯಕ್ಚುಲಿ ನಾನು ಹೇಳ್ತಾ ಇರೋದು. ಸೊ ಈ ಥರದ್ದು 5 ಫೈಲ್ನ ಮೇಂಟೈನ್ 5 ಫೈಲು ಮೇಂಟೈನ್ ಮಾಡ್ತಾನೆ ಇದ್ದೀನಿ. ಇದು ಆಡಿಟ್ ಎಲ್ಲ ಮಾಡಿದ್ದೀರಾ ಅಂತ? ಹಾಂ ಸರ್, ಇದು ಈ ಟೈಪಲ್ಲೇ ನಿಮಗೆ ಸಿಗುತ್ತೆ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ 2004ಇಂದ 24 ತನಕ ಮಾಡಿದ್ದೀನಿ.
ಅಲ್ಲಿಗೆ 20 ವರ್ಷ 922 ಪಿಕ್ಚರ್ ನೋಡಿದ್ದೀನಿ. ಹಾಂ ಹಾಂ ಇಲ್ಲಿವರೆಗೂ ಖರ್ಚಾಗಿರೋದು 1,92,052 ರೂಪಾಯಿ. ಸುಮಾರು 2 ಲಕ್ಷ ರೂಪಾಯಿ ಖರ್ಚು 2 ಲಕ್ಷ ರೂಪಾಯಿ ಫಿಲಮಿಗೆ ಈಗ ಖರ್ಚು ಇದುವರೆಗೂ 20 ವರ್ಷದಲ್ಲಿ ನೋಡೋದಕ್ಕೆ. ಓಕೆ ಸರ್. ಹಿಂಗೆ ನೀವು ಏನೇ ಮಾಡಿ ಅದೊಂದು ಸಿಸ್ಟಮೆಟಿಕ್ ಮಾಡಿದರೆ ಅದಕ್ಕೊಂದು ಇದು ಇರುತ್ತೆ ಅನ್ನೋದು ನನ್ನ ಪರ್ಸ್ನಲ್ ಅನುಭವ. ನೀವು ಯಾವುದೇ ಹಾಬೀಸ್ ಮಾಡಿ ಏನೇ ಮಾಡಿ ಇದಕ್ಕೆಲ್ಲ ನನ್ನ ಪ್ರೇರಣೆ ನಮ್ಮ ಫಾದರು, ನಮ್ಮ ಮಿಸ್ಸಸ್ಸು ಪಲ್ಲವಿ ಅಂತ ಹೇಳಿ, ಆಮೇಲೆ ನನ್ನ ಮಗಳು ಯಶ್ಮಿತಾ ಅಂತೇಳಿ, ಇವ್ರದ್ದೆಲ್ಲ ಎನ್ಕರೇಜ್ ಇರೋದಕ್ಕೆ ಇಷ್ಟೆಲ್ಲ ಮಾಡಲಿಕ್ಕೆ ಫ್ಯಾಮಿಲಿ ಸಪೋರ್ಟ್ ಇದೆ. ಫ್ಯಾಮಿಲಿ ಸಪೋರ್ಟ್ ಒಂದು ನೀಟಾಗಿ ರೆಕಾರ್ಡ್ ಮಾಡಿಬಿಟ್ಟಿದ್ದೀರಾ ನಿಮ್ಮ ಅಂಗಡಿ ಲೆಕ್ಕಾಚಾರ ಬಿಟ್ಟಂಗೆ. 100% ಸಿನಿಮಾದು ಕೂಡ. ಹೌದು ಸರ್. ಸೊ ನಿಮ್ಮ ಸಿನಿಮಾ ಪ್ರೀತಿ ಅನನ್ಯವಾದದ್ದಲ್ವಾ ಸರ್? ಸರ್ ನಾನು ಹೇಳ್ತಾ ಇರೋದು ಜೀವನದಲ್ಲಿ ಸ್ವಲ್ಪ ದುಃಖ ಮರಿಲಿಕ್ಕೆ ಕಾರಣನೇ, ಆಮೇಲೆ ಇವತ್ತೇನೇ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಕಾರಣನೂ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಸಿನಿಮಾ ಮೀಡಿಯಾನೋ ಕಾರಣ. ಸರ್ ನಿಮ್ಮ ಅಂಗಡಿಗೆ ಸಾಕಷ್ಟು ಜನ ಸಿನಿಮಾ ನಟರುಗಳು ಕೂಡ ಬರ್ತಾ ಇರ್ತಾರೆ. ಹೌದು ಸರ್. ಖ್ಯಾತ ಕಲಾವಿದರು ಕೂಡ. ಹೌದು ಸರ್. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ಎಲ್ಲರೂ ಮೌತ್ ಪಬ್ಲಿಸಿಟಿಯಿಂದ ಗೊತ್ತಾಗುತ್ತೆ ಹಿಂಗೆ ಅಂತ ಹೇಳಿ, ಹಾಗಾಗಿ ಎಲ್ಲ ನಟರು ಬರ್ತಾರೆ. ಅವರು ಸಣ್ಣರು ದೊಡ್ಡರು ಅಂತ ನಾನು ಟ್ರೀಟ್ ಮಾಡಲ್ಲ, ನಟರೇ ಅಷ್ಟೇ ನಾನು ಹೇಳ್ತಾ ಇರೋದು. ಅವರಿಗೆ ಇಲ್ಲಿ ಬಂದಾಗ ಒಂದು ಸಣ್ಣ ಆನರ್ ಮಾಡಿ ಕಳಿಸ್ತೀವಿ ಅಷ್ಟೇ ಅವ್ರಿಗೆ ಫಿಲಮ್ ಬಗ್ಗೆ. ಆಮೇಲೆ ಇಲ್ಲಿ ಯಾವುದೋ ಕಮರ್ಷಿಯಲ್ ಇಲ್ಲ ಸರ್. ಇಲ್ಲಿ ಏನಿದ್ರು ಫಿಲಮ್ ಬಗ್ಗೆ ಅಷ್ಟೇ ಮಾತಾಡಬೇಕು, ಅದು ಬಿಟ್ಟು ಬೇರೆ ಏನೂ ಮಾತಾಡಲ್ಲ. ಅವರು ನಟರು ಬಂದ್ರೂ ಅಷ್ಟೇ, ನಾವು ಫಿಲಮ್ ಬಗ್ಗೆ ಅಷ್ಟೇ ಮಾತಾಡೋದು. ಸೊ ನೀವೊಬ್ಬರು ಸಿನಿಮಾ ಪ್ರೇಮಿಯಾಗಿ ಈ ಜನ್ರೇಷನಿನ ನಟ ನಟಿಯರು ಕಲಾವಿದರು ಸಿನಿಮಾ ತಂಡಗಳಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಹೇಳೋವಷ್ಟು ದೊಡ್ಡ ವ್ಯಕ್ತಿ ಅಂತ ಅಲ್ಲ ನಾನು ಹೇಳ್ತಿರೋ, ಬಟ್ ಸಜೆಷನ್ ಕೊಡ್ಬೋದು. ನಾನು ಹಿಂದಿನ ನಟರು ಅವರು ಪ್ರೊಡ್ಯೂಸರ್ಗೆ ಡೈರೆಕ್ಟ್ರಿಗೆ ಗೌರವ ಕೊಡ್ತಿರೋದಾಗಲಿ, ಆಮೇಲೆ ಟೈಮಿಗೆ ಸರಿಯಾಗಿ ಶೂಟಿಗೆ ಬರೋದಾಗಲಿ, ಆ ಬೇಸಿಕ್ ಪ್ರಿನ್ಸಿಪಲ್ ಈಗಿನ ಯಂಗ್ಸ್ಟರ್ಸ್ಗಳು ಬರ್ತಾ ಇರೋ ಹೀರೋಗಳಾಗಲಿ ಹೀರೋಯಿನ್ಗಳಾಗಲಿ ಪೇಷನ್ಸಿಂದ ಅದನ್ನು ಫಾಲೋ ಮಾಡಿಬಿಟ್ರೆ ಅವರು ಎಲ್ಲಿಂದ ಬೇಕಾದ್ರೆ ಎಲ್ಲಿಗೋ ಹೋಗ್ತಾರೆ. ವರ್ಕ್ ಬಗ್ಗೆ ಶ್ರದ್ಧೆ ಇರಲಿ ಅಷ್ಟೇ ನಾನು ಹೇಳ್ತಾ ಇರೋದು. ಈಗ ಕೆಲವರು 1 ಅಥವಾ 2 ಸಿನಿಮಾಗೆ ಹೀರೋ ಆಗಿ ಸಕ್ಸಸ್ ಆಗಲಿಲ್ಲ ಅನ್ನೋರಿಗೆ ನಿಮ್ಮ ಮಾತಿ? ಸರ್ ಏನೂ ಇಲ್ಲ ಸರ್, ನೀವು ವರ್ಕ್ ಮಾಡ್ತಾನೇ ಇರಿ. ಸಕ್ಸಸ್ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ನಿಮ್ಮ ವರ್ಕ್ ಬಗ್ಗೆ ಶ್ರದ್ಧೆ ಇರಲಿ, ಶ್ರಮ ಇರಲಿ. ಆ ಶ್ರದ್ಧೆ ಇತ್ತು ಅಂತಂದರೆ ನಿಮಗೆ ಯಾವತ್ತೂ ದೇವ್ರು ನಿಮ್ಮನ್ನು ಕೈ ಬಿಡಲ್ಲ ಅಂತ ನಾನು ಪರ್ಸ್ನಲ್ ಅನುಭವ. ನೀವು ಹೊಸೊಬ್ರು ಸಿನಿಮಾಗಳು ಕೂಡ ಇವಾಗ ನೋಡ್ತಾ ಇರ್ತೀರ? 100% ಸರ್. ನಿಮಗೆ ಇತ್ತೀಚೆಗೆ ಇಷ್ಟವಾಗಿದ್ದಂಥ ನಟ ಯಾರು ಸರ್? ಯಾವ ಸಿನಿಮಾ ಇಷ್ಟ ಆಯಿತು? ಯಾವ ನಟ? ಸರ್ ಹಂಗೆ ಇಂಡಿವಿಜುವಲ್ ಹೇಳೋಕ್ಕಾಗೋದಿಲ್ಲ, ಬಟ್ ಎಲ್ಲರೂ ಯಂಗ್ಸ್ಟರ್ ಪಾಪ ಅವರು ಎಲ್ಲರೂ ಎಫರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ಬೋದು. ನಾನು ಹೇಳ್ತಾ ಇರೋದು ಇನ್ನೂ ತುಂಬ ಶ್ರಮ ಪಡಿ, ನಿಮಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ. ಕನ್ನಡ ಇಂಡಸ್ಟ್ರೀಸ್ನೇ ಬೆಳೆಸ್ಕೊಂಡು ಹೋಗ್ರಿ. ನಾನು ಹೇಳ್ತಾ ಇರೋದು ಆದಷ್ಟು ಫ್ಯಾಮಿಲಿ ಆಡಿಯನ್ಸ್ದು ಬರೋ ಹಂಗೆ ಥಿಯೇಟ್ರಿಗೆ ಎಫರ್ಟ್ ಪಡಿ, ನಾನು ಅಷ್ಟು ಹೇಳ್ಬೋದು. ಕಾಂತಾರ ಸಿನಿಮಾ ನಂತರ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ನಿಮ್ಮ ಹವ್ಯಾಸ ನೋಡಿ ನಿಮ್ಮ ಅಂಗಡಿಗೆ ಬಂದಿದ್ರು. ಹೌದು ಸರ್. ಅದು ಹೇಗೆ ಅನ್ನಿಸ್ತು ಸರ್ ಅವ್ರ ಜೊತೆ? ಸರ್ ತುಂಬ ಅವ್ರು ನೋಡಿ ನಾನು ತುಂಬ ಕಲಿಯೋದಿದೆ ಅನಿಸ್ತು. ಅವರು ಎಷ್ಟೇ ದೊಡ್ಡ ನಟರಾದರೂ ದೇವ್ರ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ನನ್ನ ಅಂಗಡಿಗೆ ಬರೋಕ್ಕಿಂತ ಮುಂಚೆ ದೇವರೆಲ್ಲ ಎದ್ದಿದ್ದು ನೋಡಿ ಹೊರಗಡೆ ಸ್ಲಿಪ್ಪರ್ ಬಿಟ್ಟು ಒಳಗಡೆ ಬಂದು ನನ್ನ ಮಾತಾಡಿಸಿದ ರೀತಿ ಆಗಲಿ, ಅವರ ಆಲೋಚನೆ ಅಭಿರುಚಿ ಅವೆಲ್ಲ ನೋಡಿ ತುಂಬ ಖುಷಿ ಆಯಿತು. ಇಂಥವರೆಲ್ಲ ಬರಬೇಕು ನಮ್ಮ ಸನಾತನ ಧರ್ಮವನ್ನು ಎತ್ತಿಡಿಲಿಕ್ಕೆ. ನಾನು ಹೇಳ್ತಾರೆ ಅವರೊಬ್ಬರಿಂದೇ ಅಂತಲ್ಲ, ಎಲ್ಲ ಫಿಲಮ್ ಇಂಡಸ್ಟ್ರಿ ಎಲ್ಲ ಆ್ಯಕ್ಟ್ರಸ್ಗೂ ಜವಾಬ್ದಾರಿ ಇದೆ. ಎಲ್ಲರೂ ಆದಷ್ಟು ನಮ್ಮ ಸನಾತನ ಧರ್ಮದ ಬಗ್ಗೆ ಎತ್ತಿಡೀರಿ, ಅದನ್ನು ಇದು ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಇತ್ತೀಚಿನ ದಿನಗಳ ಸಿನಿಮಾಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಗುಣಮಟ್ಟ ಹೇಗಿದೆ ಸಿನಿಮಾ? ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್. ನಾನು ಮುಂಚೆಕಿನ ಈಗ ಹೀರೋ ಅಂತ ಮುಂಚೆ ನೋಡ್ತಾ ಇದ್ರು, ಈಗ ನಮ್ಮ ಕನ್ನಡ ಆಡಿಯನ್ಸು ಅಂದರೆ ಕರ್ನಾಟಕದ ಜನತೆ ನಾನು ಹೇಳ್ತಾ ಇರೋದು ಸದುಭಿರುಚಿ ಚಿತ್ರ ಕೊಟ್ಟರೆ ಯಾವ ಕಾರಣಕ್ಕೂ ಕೈ ಬಿಡೋದಿಲ್ಲ. ಬಂದು ಥಿಯೇಟ್ರಲ್ಲಿ ಬಂದು ನೋಡೋಗ್ತಾರೆ ಅನ್ನೋದಕ್ಕೆ ಸೂಫ್ರಮ್ಸು, 7 ಮಲೆ, ಆಮೇಲೆ ಇತ್ತೀಚೆಗೆ ಒಂದು ಫಿಲಮ್ ಬರ್ತಾ ಇದೆ ಸರ್, ಮರಳು ಮನಸ್ಸಾಗಿದೆ ಅಂತೇಳಿ, ಆಮೇಲೆ ತೀರ್ಥರೂಪ ತಂದೆಯವರಿಗೆ ಅಂತೇಳಿ ಈಗ ಜನವರಿಗೆ ಒಂದು ರಿಲೀಸ್ ಆಗ್ತಾಯಿದೆ ಜಗನ್ ಅವ್ರ ಡೈರೆಕ್ಷನ್ನಲ್ಲಿ.
ಆಮೇಲೆ ಇತ್ತೀಚೆಗೆ ಯಂಗ್ಸ್ಟರ್ ಡೈರೆಕ್ಟ್ರುಗಳು ಒಳ್ಳೊಳ್ಳೆ ಮೂವಿ ಮಾಡ್ತಾ ಇದ್ದಾರೆ ಸರ್. ಮರಳ ಮನಸ್ಸಾಗಿದೆ ಅಂತೇಳಿ ನಾಗರಾಜ್ ಶಂಕರ್ ಅಂತ ಹೇಳಿ ಇತ್ತೀಚೆಗೆ ಅದು ಪ್ರಮೋಷನ್ ಆಗಿದೆ ದಾವಣಗೆರೆಯಲ್ಲಿ. ಇವೆಲ್ಲ ಬರ್ತಾ ಇದೆ, ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಲಿ. ಕನ್ನಡ ಪ್ರೇಕ್ಷಕರು ಯಾವತ್ತೂ ಒಳ್ಳೆ ಸಿನಿಮಾ ಕೊಟ್ಟರೆ ಕೈ ಬಿಡೋದಿಲ್ಲ, ಥಿಯೇಟ್ರಿಗೆ ಬಂದು ನೋಡ್ತಾರೆ. ಸೊ ನಿಮ್ಗೆ ಯಾವ್ದಾದ್ರು ಸಿನಿಮಾದಲ್ಲಿ ನಟಿಸೋ ಅವಕಾಶ ಸಿಕ್ಕಿದ್ರೆ ಸರ್ 100% ಸರ್. ನನ್ನ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ನನಗೆ ಬಿಹೈಂಡ್ ದಿ ಸ್ಕ್ರೀನ್ ವರ್ಕ್ ಮಾಡಲಿಕ್ಕೆ ತುಂಬ ಇಷ್ಟ. ಅಂದರೆ ರೇಟಿಂಗ್ಸ್ ಆಗಲಿ, ಕಾಸ್ಟ್ಯೂಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಾಗಲಿ, ಇಂಥದ್ದು ತುಂಬ ಆಸಕ್ತಿ. ನನಗೆ ಕ್ಯಾಮ್ರಾ ಮುಂದೆ ನನಗೆ ಆ ಆಸಕ್ತಿ ಇಲ್ಲ ಸರ್, ನಿಜ ಹೇಳ್ಬೇಕಂದ್ರೆ. ಬಿಹೈಂಡ್ ದ ಸ್ಕ್ರೀನ್ ಯಾವ್ದಾದ್ರು ಸಿನಿಮಾ ಕೆಲಸ ಮಾಡಿದ್ದೀರಾ? ಇಲ್ಲ ಸರ್, ಇವತ್ತರೆಗೂ ಅದು ಯಾವುದೂ ಇಲ್ಲ ಸರ್. ನಾನು ಹೇಳ್ತಾ ಇರೋದು ಹೀಗೆ, ನಾನು ಸಿನಿಮಾ ರಿವ್ಯೂನಲ್ಲಿ ಹೇಳ್ತೀನಿ, ಡೈರೆಕ್ಟ್ರ್ ಏನು ಮಾಡ್ಬೋದಿತ್ತು, ಆ್ಯಕ್ಟ್ರ್ ಏನು ಮಾಡ್ಬೋದಿತ್ತು, ಇಲ್ಲ ಫ್ರೆಂಡ್ ಸರ್ಕಲಲ್ಲಿ ಡಿಸ್ಕಸ್ ಮಾಡ್ಬೋದು. ಆ ಹವ್ಯಾಸ ಅಂತೂ ಇದೆ ಸರ್. ಸೊ ನಿಮ್ಮನ್ನು ಭೇಟಿ ಆದರೆ ಸಿನಿಮಾ ಪ್ರಮೋಟ್ ಆಗುತ್ತೆ ದಾವಣಗೆರೆಯಲ್ಲಿ ಅಂತ ಕೆಲವು ನಟರು ನಿಮ್ಮನ್ನು ಭೇಟಿ ಆಗ್ತಾ ಇರ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಸರ್ ಏನಿಲ್ಲ ಸರ್, ನಾವು ಒಂಥರ ಎಲೆಮರಕಾಯಿ ಇದ್ದಂಗೆ. ನಮ್ಮದು ಒಂದೇ ಇಂಟೆನ್ಷನ್ ಏನಪ್ಪ ಅಂತಂದರೆ ಕನ್ನಡ ಮೂವಿ ಬೆಳೀಲಿ ಉಳಿಲಿ ಅನ್ನೋದು ಒಂದೇ ಇಂಟೆನ್ಷನ್ನು. ಇವತ್ತು ಎಲ್ಲರೂ ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಇಲ್ಲ ಅಟ್ಲೀಸ್ಟ್ ದಾವಣಗೆರೆ ಬಂದು ಈ ಮೂಲಕ ಒಂದು ಪ್ರಮೋಟ್ ಆಗಲಿ ಅನ್ನೋದು ಒಂದು ಇಂಟೆನ್ಷನ್ ಬಿಟ್ಟರೆ ಇದರಲ್ಲಿ ಬೇರೆ ಯಾವುದೂ ಇಲ್ಲ, ಇಂಟೆನ್ಷನ್ ಇಲ್ಲ ಅಂತ ಹೇಳ್ಬೋದು. ನನ್ನ ಇಂಟೆನ್ಷನ್ ಏನಪ್ಪ, ಕನ್ನಡ ಇಂಡಸ್ಟ್ರಿ ಬೆಳೀಲಿ ಉಳಿಲಿ ಅಷ್ಟೇ. ಸರ್ ಕೆಲವರು ಬೇಕು ಅಂತಲೇ ಸಿನಿಮಾ ನೆಗೆಟಿವ್ ಪ್ರಚಾರ ಮಾಡ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಈಗ ನೀವು ಸಿನಿಮಾ ನೋಡ್ತೀರಾ, ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಒಂದು ರೇಟಿಂಗ್ ಕೊಡ್ತೀರಾ? ಹೌದು ಸರ್. ಸೊ ನೆಗೆಟಿವ್ ಪ್ರಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಸರ್ ಅದು ತುಂಬ ಬೇಜಾರಾಗುತ್ತೆ. ಯಾಕಂದರೆ ದಯವಿಟ್ಟು ಆ ಟೈಪ್ ಮಾಡ್ಲಿಕ್ಕೆ ಹೋಗಬೇಡಿ. ಆ ಟೈಪು ಮಾಡಿದರೆ ಅಂತಂದರೆ ಅದನ್ನು ನಂಬಿ ಅದರಲ್ಲಿ ಸಾವಿರಾರು ಜನ ಅದನ್ನು ಫಿಲಮಲ್ಲಿ ನಂಬಿ ವರ್ಕ್ ಮಾಡಿರ್ತಾರೆ. ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಸಹ ಕಲಾವಿದರಾಗಲಿ, ಅವರಿಗೆ ಇಲ್ಲಿ ದುಡ್ಡಕ್ಕಿಂತ ಅವರು ಮಾಡಿರೋದು ಎಫರ್ಟಿಗೆ, ಶ್ರಮಗೆ ಬೆಲೆ ಇಲ್ಲ ಅಂತ ಅಂದಾಗ ಅದು ತುಂಬ ಮನಸ್ಸಿಗೆ ಆಘಾತ ಆಗುತ್ತೆ. ನೆಕ್ಸ್ಟ್ ಅವರು ವರ್ಕ್ ಮಾಡಬೇಕಾದ್ರೆ ಅವರಿಗೆ ಈ ಹುಮ್ಮಸ್ಸು ಇರಲ್ಲ. ದಯವಿಟ್ಟು ಚೆನ್ನಾಗಿಲ್ಲದ್ದು ಚೆನ್ನಾಗಿಲ್ಲ ಅಂತೇಳಿ, ಚೆನ್ನಾಗಿರೋದನ್ನ ಚೆನ್ನಾಗಿರುತ್ತೆ ಅಂತ ಹೇಳಿ. ನಿಮ್ದೇನು ಹೋಗುತ್ತೆ, 3 ತಾಸು ಕುತ್ಕೊಂಡು ಫಿಲಮ್ ನೋಡೋದು ದೊಡ್ಡ ವಿಷಯ ಅಲ್ಲ. ಅದು ಅವರು 3 ವರ್ಷ 4 ವರ್ಷ 5 ವರ್ಷ ಫಿಲಮ್ ತೆಗ್ದಿರೋರಿಗೆ ಅದರದ್ದು ಈ ಕಷ್ಟ ಸುಖ ಗೊತ್ತಿರುತ್ತೆ. ನಾವು 100 ರೂಪಾಯಿ ಕೊಟ್ಟು 150 ರೂಪಾಯಿ ಕೊಟ್ಟು ನಮ್ಮ ಅನಿಸಿಕೆ ನಾವು ಹೇಳ್ಬೋದು, ಬಟ್ ಚೆನ್ನಾಗಿರೋದು ಚೆನ್ನಾಗೈತಿ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ. ಇಟ್ಸ್ ಮೈ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ನಿಮಗೆ, ಅಷ್ಟಂತೂ ನೀವು ಇದನ್ನು ಮಾಡಿ. ಆಮೇಲೆ ಇನ್ನೊಂದು, ಪೈರಸಿ ದಯವಿಟ್ಟು ಮಾಡಬೇಡಿ. ಥಿಯೇಟ್ರಲ್ಲಿ ಕೂತ್ಕೊಂಡು ಮೂವಿನೇ ಶೂಟ್ ಮಾಡ್ತಾರೆ, ದಯವಿಟ್ಟು ಅದನ್ನು ಮಾಡಬೇಡಿ. ನಾನು ಹೇಳ್ತಾ ಇರೋದು, ನಿಮಗೆ ಅದನ್ನು ನೋಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ತೋರಿಸ್ತೀರಾ, ಅದು ಇನ್ನೊಬ್ರಿಗೆ ಪಾಸ್ ಆಗುತ್ತೆ. ಅದನ್ನು ನಂಬಿ ಥಿಯೇಟ್ರಿಗೆ ಲಾಸ್ ಆಗುತ್ತೆ. ದಯವಿಟ್ಟು ಒಬ್ಬರಿಂದ ಥಿಯೇಟ್ರಿಂದ ಕ್ಯಾಂಟೀನ್ ನಡೆಯುತ್ತೆ, ಕ್ಯಾಂಟೀನಿಂದ ಸೈಕಲ್ ಸ್ಟ್ಯಾಂಡ್ ನಡೆಯುತ್ತೆ, ಅದ್ರ ಮುಂದೆ ನಿಂತಿರೋರು ಆಟೋದವ್ರ ಬಾಡಿಗೆ ನಡೆಯುತ್ತೆ. ಒಂದರಿಂದ ಎಷ್ಟೆಲ್ಲ ನಡೆಯುತ್ತೆ ಅನ್ನೋದಕ್ಕೆ ಇತ್ತೀಚೆಗೆ ಬಂದ ಕಾಂತಾರ ಮೂವಿ ಆಗಲಿ, ಸೋ ಫ್ರಮ್ ಸೋ ಆಗಲಿ, ಇವೆಲ್ಲ ಥಿಯೇಟ್ರಿಗೆ ಬಂದು ಜನ ನೋಡಿದ್ದಕ್ಕೆ 5-6 ಜನಕ್ಕೆ ದುಡಿಮೆ ಆಯಿತು. ದಯವಿಟ್ಟು ಇವನ್ನೆಲ್ಲ ಮಾಡಬೇಡಿ. ನನ್ನ ಪರ್ಸ್ನಲ್ ಒಪಿನಿಯನ್ನು, ಪರ್ಸ್ನಲ್ ರಿಕ್ವೆಸ್ಟ್. ಸರ್ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಒಂದು ಹವ್ಯಾಸ ಟಿಕೆಟ್ ಸಂಗ್ರಹಣೆ ಮಾಡೋದು, ಲೆಕ್ಕ ಇಡೋದು ಭಾಳ ಅಪರೂಪದ ಹವ್ಯಾಸ ಅಂತಲೇ ಹೇಳಬೇಕು. ನಿಮ್ಮ ಒಂದು ಅನುಭವವನ್ನು ನನ್ನ ಜೊತೆ ಹಂಚ್ಕೊಂಡಿದ್ದೀರಾ. ನಿಮಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.